ಏಜೆನ್ಸಿ ಅಭಾವದ ಮಧ್ಯೆಯೇ ಈಗ ಬಂಕ್ ಮಾಲೀಕರ ಕಳ್ಳಾಟ ಕೂಡ ನಾವು ಗಮನಿಸಬೇಕಾಗುತ್ತೆ. ಇದಕ್ಕಿದ್ದ ಹಾಗೆ ಏರಿಕೆಯಾಯಿತು ಆಟೋ LPG ದರ. ಕಾಟನ್ ಪೇಟೆಯಲ್ಲಿ ರೊಚ್ಚಿಗೆದ್ದಿದ್ದಾರೆ ಆಟೋ ಡ್ರೈವರ್ಗಳು. ಎಸ್ ನೋಡಿ, ಏನು ಈಗ CNG ಅಭಾವ ಕಾಡ್ತಾ ಇದೆ, ಇದರ ಬೆನ್ನಲ್ಲೇ ಏಕಾಏಕಿ ಬಂಕ್ ಮಾಲೀಕರು ಕೂಡ ಕಳ್ಳಾಟವನ್ನ ಆಡ್ತಾ ಇದ್ದಾರೆ. ಇಲ್ಲಿ ಇದಕ್ಕಿದ್ದ ಹಾಗೆ ಏರಿಕೆ ಆಗ್ತಾ ಇದೆ ಆಟೋ LPG ದರ. ಎಸ್ ನೋಡಿ, ನಿನ್ನೆ 80 ರೂಪಾಯಿ ಇದ್ದಂತಹ ಗ್ಯಾಸ್ ರೇಟು ಈಗ ಏಕಾಏಕಿ 105 ರೂಪಾಯಿಗೆ ಏರಿಕೆ ಆಗ್ಬಿಟ್ಟಿದೆ. ಮತ್ತೊಂದು ಕಡೆ ಗ್ಯಾಸ್ ಖಾಲಿ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಮತ್ತೊಂದು ಕಡೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಇದರಿಂದ ಮಾಲೀಕರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಆಟೋ ಡ್ರೈವರ್ಸ್ಗಳು. ಕಾಟನ್ ಪೇಟೆಯ ಏಜೆನ್ಸಿ ಗ್ಯಾಸ್ ಬಂಕ್ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲಾ ಆಟೋ ಚಾಲಕರು ಸೇರಿ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಅವರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಈಗ ಆಟೋ ಚಾಲಕರು ಜೀವನ ಸಾಗಿಸೋದೇ ಕಷ್ಟಕರ ಅನ್ನೋ ರೀತಿ ಆಗ್ಬಿಟ್ಟಿದೆ. ಯಾಕಂದ್ರೆ ನೋಡಿ, ನಿನ್ನೆ 80 ರೂಪಾಯಿ ಇದ್ದಿದ್ದಂತಹ ಗ್ಯಾಸ್ನ ರೇಟು ಈಗ ಏಕಾಏಕಿ 105 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ ಏನರ್ಥ? ಅದೇ ಗ್ಯಾಸ್ ಇದೆ, ಆದ್ರೆ ಗ್ಯಾಸನ್ನು ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಾರೆ ಮಾಲೀಕರು. ಒಂದ್ ಕಡೆ ಹೇಳ್ತಾರೆ KH ಮುನಿಯಪ್ಪ ಅವರು, ನಮ್ಮಲ್ಲಿ ಸ್ಟಾಕ್ ಇದೆ, ಎಲ್ಲರಿಗೂ ನಾವು ಪೂರೈಕೆ ಮಾಡ್ತೇವೆ, ಆದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ. ಇತ್ತ ನೋಡಿದ್ರೆ ಯಾವುದೇ LPG ಇಲ್ಲ ಅಂತಾನೆ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಇದ್ದಿದ್ರೆ ಇಷ್ಟು ದಿವಸ ಬೇಕಾಗಿತ್ತೇನ್ರಿ ನೀವು LPGನ ಕ್ಲಿಯರ್ ಮಾಡೋದಕ್ಕೆ? ಚಾಲಕರಿಗಾಗಿರ್ಬಹುದು, ಕಮರ್ಷಿಯಲ್ ಆಗಿರ್ಬಹುದು, ಗೃಹ ಬಳಕೆಗಾಗಿರಬಹುದು, ಎಲ್ಲದಕ್ಕೂ ಕೂಡ ಅಷ್ಟೇ. ನಮ್ಮಲ್ಲಿ ಗ್ಯಾಸ್ ಇದೆ ಅಂತ ಹೇಳೋದು ಬಿಟ್ಟು ಮೊದಲು ಜನರಿಗೆ ಏನು ವ್ಯವಸ್ಥೆಯನ್ನ ಮಾಡಬೇಕು ಅದನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ. ದೊಡ್ಡ ಸುದ್ದಿಗೋಷ್ಠಿಯನ್ನ ಮಾಡಿ ನಮ್ಮಲ್ಲಿ LPG ಇದೆ, ನಾವು ಗ್ಯಾಸನ್ನು ರವಾನೆ ಮಾಡ್ತೇವೆ ಅಂತ ಹೇಳೋದನ್ನ ಬಿಟ್ಟು ಅದನ್ನ ಮಾಡಿ ತೋರಿಸಿ ತದನಂತರ ಸುದ್ದಿಗೋಷ್ಠಿಯನ್ನ ಮಾಡಿ